ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯ. ಹರೇ ಶ್ರೀನಿವಾಸ. ಶ್ರೀ ಸತ್ಯಾತ್ಮತೀರ್ಥ ಪಾದಂಗಳವರಲ್ಲಿ ನಮಸ್ಕರಿಸುತ್ತಾ, ಕೊಪ್ಪಳದವರಾದ ಪ್ರಮೋದಾಚಾರ್ ಪೂಜಾರ್ ಇವರು ವಾದಿರಾಜರ ಬಗ್ಗೆ ಒಂದು ಕಿರು ಚರಿತ್ರೆಯನ್ನು ನಮಗಾಗಿ ತಂದಿಟ್ಟಾರ. ಅದನ್ನು ಹೇಳೋ ಪ್ರಯತ್ನ ಮಾಡ್ತೀನಿ. ದಯಮಾಡಿ ಎಲ್ಲರೂ ಕೇಳಬೇಕು ಅಂತ ತಮ್ಮಲ್ಲಿ ಅರಿಕೆ ಮಾಡ್ಕೊಳ್ತೀನಿ. ಕುಂಬಾಸಿ ಹತ್ರ ಹೂವಿನ ಕೆರೆ, ಅಲ್ಲಿ ರಾಮಾಚಾರ್ಯ ಮತ್ತು ಗೌರಿ ದೇವಿ ಅಂತ ದಂಪತಿಗಳು ಮಾಘಶುದ್ಧ ದ್ವಾದಶಿ ದಿನ ವಾಗೀಶತೀರ್ಥರ ಅನುಗ್ರಹದಿಂದ ಭೂವರಾಹ ಮೂರ್ತಿ ಅವರು ಜನಿಸಿದರು. ವಾದಿರಾಜರ ಪೂರ್ವನಾಮ ಇದು. ವಿಷ್ಣು ತೀರ್ಥರ ಪರಂಪರೆ ಒಳಗೆ ಶ್ರೀ ವಾಗೀಶತೀರ್ಥರು ಇವರನ್ನು ಸಾಕಿ ಬೆಳೆಸಿ ಸನ್ಯಾಸ ನೀಡಿ 20ನೇ ಯತಿಯಾಗಿ ವಾದಿರಾಜರು ಅಂತ ನಾಮಕರಣ ಮಾಡಿ ಪ್ರಾರಂಭಿಕ ಅಧ್ಯಯನ ಮಾಡಿಸಿ ಉನ್ನತ ಅಧ್ಯಯನಕ್ಕೆ ವ್ಯಾಸರಾಜರ ಬಳಿ ಕಳಿಸ್ಕೊಟ್ರು. ಕೃಷ್ಣದೇವರಾಯನಿಂದ ಪ್ರಸಂಗಾಭರಣ ತೀರ್ಥ ಅಂಥೇಳಿ ಬಿರುದು ಸಿಕ್ತು. ಉಡುಪಿ ಒಳಗೆ ಕೃಷ್ಣ ದೇವಸ್ಥಾನದೊಳಗೆ ಪ್ರಾಣದೇವರು ಹಾಗೂ ಗರುಡದೇವರನ್ನು ಪ್ರತಿಷ್ಠೆ ಮಾಡಿದರು. ಆಮೇಲೆ ಪಾಜಕ ಕ್ಷೇತ್ರದೊಳಗೆ ಮಧ್ವರ ಪ್ರತಿಷ್ಠೆ ಮಾಡಿದರು. 2 ತಿಂಗಳಿನ ಪರ್ಯಾಯವನ್ನು 2 ವರ್ಷಕ್ಕೆ ಬದಲಾವಣೆ ಮಾಡಿದರು. ಆಮೇಲೆ ಶ್ರೀಮನ್ ನ್ಯಾಯ ಸುಧಾಕ್ಕೆ ಗುರುವರ್ಥ ದೀಪಿಕಾ ಅಂಥೇಳಿ ವ್ಯಾಖ್ಯಾನ ರಚನೆ ಮಾಡಿದರು. ಸಕಲ ತೀರ್ಥಕ್ಷೇತ್ರಗಳನ್ನು ಸಂಚಾರ ಮಾಡಿ 4 ಪ್ರಬಂಧದೊಳಗೆ ಅದರದ್ದು ಎಲ್ಲ ಮಾಹಿತಿಯನ್ನು ತಿಳಿಸುವ ತೀರ್ಥ ಪ್ರಬಂಧ ಅಂಥೇಳಿ ಕೃತಿ ರಚನೆ ಮಾಡಿದರು. ಮಾಘ ಕವಿಯ ಶಿಶುಪಾಲ ಬಧ ಕಾವ್ಯದ ವಿಜಯದ ರೂಪದೊಳಗೆ ರುಕ್ಮಿಣೀಶ ವಿಜಯ ಎಂಬ ಶ್ರೇಷ್ಠ ಕಾವ್ಯವನ್ನು ನಿತ್ಯ ತಾವು ನಾಮಧಾರಣೆ ಮಾಡೋ ಸಂದರ್ಭದೊಳಗೆ 19 ದಿನದಲ್ಲಿ 19 ಸರ್ಗಗಳನ್ನು ರಚನೆ ಮಾಡಿದ ಮಹಾನುಭಾವರು ಶ್ರೀವಾದಿರಾಜರು. ಆಮೇಲೆ ಹಯವದನ ಅಂಕಿತದಿಂದ ಅನೇಕ ಕನ್ನಡ ಕೃತಿಗಳನ್ನು ರಚನೆ ಮಾಡಿದರು. ಗುಂಡಕ್ರಿಯ, ಸರ್ವೋತ್ತಮ ಸಾರ, ವೈಕುಂಠ ವರ್ಣನೆ ಮುಂತಾದ ಕೃತಿಗಳನ್ನು ದಾಸಾಹಿತ್ಯಕ್ಕೆ ಕೊಟ್ಟರು. ಸೋದೆ ನಾಯಕರ ಮನೆಯೊಳಗ ಮದುವೆ ಇತ್ತು. ಅಲ್ಲಿ ವರ ಹಾವು ಕಚ್ಚಿ ತೀರಿಕೊಂಡಾಗ ಅವರೆಲ್ಲ ಬಂದು ಇವರಲ್ಲಿ ಅರಿಕೆ ಮಾಡ್ತಾರೆ, ಹಿಂಗಾಯಿತು ಅಂಥೇಳಿ. ಆವಾಗ ವಾದಿರಾಜರು ವಿಷ ಪರಿಹಾರಕ ಮಂಗಳದಾಯಕವಾದ ಲಕ್ಷ್ಮೀ ಸ್ವಯಂವರದ ಕಥೆಯನ್ನು ತಿಳಿಸುವ ಲಕ್ಷ್ಮೀ ಶೋಭಾನ ಪದವನ್ನು ರಚನೆ ಮಾಡ್ತಾರೆ. ಇವತ್ತಾದರೂ ನಾವೆಲ್ಲ ಶುಭ ಕಾರ್ಯದೊಳಗೆ ಲಕ್ಷ್ಮೀ ಶೋಭಾನ ಹೇಳುವ ಪದ್ಧತಿ ಇದೆ ನಮ್ಮಲ್ಲಿ. ಆಮೇಲೆ ಸ್ವರ್ಣಕಾರರು, ಕೋಟೇಶ್ವರರು ಮುಂತಾದವರಿಗೆ ದೀಕ್ಷೆ ನೀಡಿದರು. ಧರ್ಮಸ್ಥಳದೊಳಗೆ ಶಿವಲಿಂಗದ ಜೊತೆಗೇನೆ ನರಸಿಂಹ ಸಾಲಿಗ್ರಾಮ ಇಟ್ಟರು. ಸೋದೆ ಒಳಗೆ ತ್ರಿವಿಕ್ರಮ ದೇವರನ್ನು ಪ್ರತಿಷ್ಠಾಪನೆ ಮಾಡಿದರು. ತಿರುಪತಿ ಬೆಟ್ಟ ಹತ್ತಿ ಶ್ರೀನಿವಾಸನ ದರ್ಶನ ತಗೋಬೇಕು ಅಂಥೇಳಿ ತಿರುಪತಿ ಬೆಟ್ಟಕ್ಕೆ ಹೋದ್ರೆ ಪೂರ್ತಿ ಬೆಟ್ಟ ಎಲ್ಲ ಶ್ರೀನಿವಾಸನ ಪ್ರತಿಮೆ ಅಂತ ಅವರಿಗೆ ಅನ್ನಿಸ್ತು. ಅದಕ್ಕೆ ಅವರು ಮೊಣಕಾಲಿನಿಂದ ಹತ್ತಿ ಸಾಲಿಗ್ರಾಮದ ಹಾರವನ್ನು ಸಮರ್ಪಣೆ ಮಾಡಿದರು. ಸೋದೆಯ ಅಕ್ಕ ಸಾಲಿಗ ಅವನಿಗೆ ಗಣಪತಿ ವಿಗ್ರಹ ಮಾಡಲಿಕ್ಕೆ ಹೇಳಿದರು. ಅವನು ಪ್ರಯತ್ನಿಸಿದಷ್ಟು ಅದು ಹಯಗ್ರೀವ ರೂಪಿ ಪರಮಾತ್ಮ ಆಗಿ ಇವರು ರಾಜರ ಕೈ ಸೇರಿತು. ಆಮೇಲೆ ಪ್ರತ್ಯಕ್ಷ ಬಂದು ಕಡಲೆ ಭಕ್ಷ್ಯ ಸ್ವೀಕಾರ ಮಾಡ್ತು. ಹಯಗ್ರೀವ ದೇವರು ಕುದುರೆ ರೂಪದಲ್ಲಿ ಬಂದು ವಾದಿರಾಜರ ಮುಂದೆ ನೃತ್ಯ ಮಾಡಲಿಕ್ಕೆ ಶುರು ಮಾಡಿತು. ಆ ಹಯಗ್ರೀವ ಆ ಕುದುರೆ ನೃತ್ಯ ಮಾಡಲಿಕ್ಕೆ ಶುರು ಮಾಡಿತು. ಆಗ ವಾದಿರಾಜರು ಅಶ್ವಧಾಟಿಯ ದಶಾವತಾರ ಸ್ತುತಿ ಮಾಡಿದರು. ಬ್ರಹ್ಮರಾಕ್ಷನಾದ ನಾರಾಯಣಾಚಾರ್ಯರನ್ನು ಶಿಷ್ಯರನ್ನಾಗಿ ಮಾಡಿಕೊಂಡ್ರು. ಆ ಭೂತರಾಜರನ್ನು ಅನುಗ್ರಹ ಮಾಡಿದರು. ಬೇಲೂರಿನ ವೈಕುಂಠದಾಸರ ತೊಡಿಯೊಳಗ ಆಟ ಆಡೋ ಕೃಷ್ಣನನ್ನು ಕಂಡ್ರು. 120 ವರ್ಷ ತುಂಬು ಜೀವನ ನಡೆಸಿ ಸೋದೆ ಒಳಗ ಫಾಲ್ಗುಣ ಕೃಷ್ಣ ತೃತೀಯದಂದು ವೃಂದಾವನ ಪ್ರವೇಶ ಮಾಡಿದರು. ಶ್ರೀಕೃಷ್ಣ.